ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ವೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್ ಹ್ಯಾಶ್ಟ್ಯಾಗ್ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್ ಹ್ಯಾಶ್ಟ್ಯಾಗ್ ಮತದಾತ ಜಂಕ್ಷನ್. ಹಲೋ ಭಾರತಿ, ಹೌ ಆರ್ ಯು? ಏನ್ ಭಾರತ್, ಇವತ್ತು ನಮಸ್ಕಾರ ಹೇಳೋದನ್ನ ಮರೆತು ಬಿಟ್ಟಿಯೇನೋ? ಇಲ್ಲಮ್ಮ, ಇವತ್ತು ನೀನು ಈ ಸ್ಟುಡಿಯೋನ ಅಲಂಕಾರ ಮಾಡಿರೋ ರೀತಿ ನೋಡಿದ್ರೆ ಹಲೋ ಅಂತಲೇ ಹೇಳ್ಬೇಕು ಅಂತ ಅನಿಸ್ತು. ಹಾಗ್ಯಾಕೆ ಹೇಳ್ತಾ ಇದೀಯಾ? ಮತ್ತಿನ್ನೇನು, ಇಲ್ಲಿ ನೋಡು, ನಮ್ಮ ಸ್ಟುಡಿಯೋದಲ್ಲಿ ಎಷ್ಟು ದೇಶಗಳ ಬಾವುಟವನ್ನ ಜೋಡಿಸಿ ಎಷ್ಟು ಚೆನ್ನಾಗಿಟ್ಟಿದೀಯಾ ಅಂತ ಹೇಳಿ. ಓ, ಅದ ವಿಷಯ. ನೋಡು ಭಾರತ್, ಇದನ್ನೆಲ್ಲ ಜೋಡಿಸಿರೋದು ತುಂಬಾ ಮುಖ್ಯವಾಗಿತ್ತು. ಯಾಕೆಂದ್ರೆ ನಮ್ಮ ದೇಶ ಯಾವ ರೀತಿ ನಿಷ್ಪಕ್ಷಪಾತ ಮತದಾನದ ಮೂಲಕ ಜನತಂತ್ರವನ್ನ ಸ್ಥಾಪಿಸಲಾಗುತ್ತೆ ಅನ್ನೋದನ್ನ ತನ್ನ ಲೋಕತಂತ್ರದ ವಟವೃಕ್ಷದ ವಿಶಾಲವಾದ ನೆರಳಿನ ಅಡಿಯಲ್ಲಿ ಅನೇಕ ರಾಷ್ಟ್ರಗಳಿಗೆ ತಿಳಿಸಿಕೊಟ್ಟಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ನಮ್ಮ ಮತದಾತ ಜಂಕ್ಷನ್ ನಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಕರೆಕ್ಟ್ ಆಗಿ ಹೇಳಿದೆ ಭಾರತಿ. ಭಾರತದ ಇತಿಹಾಸವನ್ನ ಓದ್ದಾಗಲೆಲ್ಲ ನಿಜಕ್ಕೂ ನಮಗೆ ಹೆಮ್ಮೆ ಅನ್ಸುತ್ತೆ ಅಲ್ವಾ? ಈಗ ಕೆಲವು ದಿವಸಗಳ ಹಿಂದಿನ ವಿಷಯ, ಭಾರತೀಯ ಚುನಾವಣಾ ಆಯೋಗದ ವೆಬ್ಸೈಟ್ ನೋಡ್ತಾ ಇದ್ದೆ ಕಣಮ್ಮ. ಅದರಲ್ಲಿ ಲೀಪ್ ಆಫ್ ಫೈತ್ ಈ ಪುಸ್ತಕದ ಡಿಜಿಟಲ್ ಆವೃತ್ತಿಯ ಕಡೆಗೆ ನನ್ನ ಗಮನ ಹರಿತು. ಹೌದಾ? ಹಾಗಿದ್ರೆ ನೀನು ಲೀಪ್ ಆಫ್ ಫೇತ್ ಪುಸ್ತಕ ಓದಿದೀಯಾ? ಖಂಡಿತ ಓದ್ದೆ. ನಾನು ಆ ಪುಸ್ತಕ ಓದ್ತಾ ಇದ್ದ ಹಾಗೆಲ್ಲ ದಂಗಾಕ್ ಹೋದೆ ನೋಡು. ಅಂತದೇನಿದೆ ಆ ಪುಸ್ತಕದಲ್ಲಿ? ಅದೇನು ಅಂದ್ರೆ, ಒಂದ್ ಕಡೆ ನಾವು ನಮ್ಮ ಸ್ವತಂತ್ರ ಭಾರತದ ಅತ್ಯಂತ ಮಹತ್ವಪೂರ್ಣ ಘಟ್ಟ ಅಂದ್ರೆ ಮತದಾನದ ತಯಾರಿ ನಡೆಸ್ತಾ ಇರಬೇಕಾದ್ರೆ, ಮತ್ತೊಂದು ಕಡೆ ವಿಶ್ವದ ಹಲವಾರು ರಾಷ್ಟ್ರಗಳು ನಮ್ಮನ್ನ ಆಸೆಗಣ್ಣಿಂದ ನೋಡ್ತಾ ಇದ್ವು. ಕೆಲವರಂತೂ ಅನೇಕ ವರ್ಷಗಳ ಗುಲಾಮಗಿರಿಯ ಕವಿಮುಷ್ಟಿಯಿಂದ ಬಿಡಿಸಿಕೊಂಡಿರೋ ದೇಶ ಆಗಿತ್ತು ನಮ್ದು. ಈ ದೇಶ ಲೋಕತಂತ್ರವನ್ನ ಅಳವಡಿಸಿಕೊಳ್ಳುವ ಕಡೆಗೆ ಮೊದಲ ಹೆಜ್ಜೆ ಹೇಗೆ ಇಡ್ತಾ ಇದೆ ಅನ್ನೋದನ್ನ ಅತ್ಯಂತ ಕುತೂಹಲ ಮತ್ತೆ ಉತ್ಸಾಹದಿಂದ ನೋಡ್ತಾ ಇದ್ರು. ಕರೆಕ್ಟ್ ಆಗಿ ಹೇಳಿದೆ ಭಾರತ್, ನೀನ್ ಹೇಳಿದ್ದು 100% ಸತ್ಯ. सत्यं भारत शिवं भारत भक्ति भारत शक्ति भारत रौनके बहारा गुलिस्तान भारत हर जन का कल्याण भारत. 1951-52ರಲ್ಲಿ ನಡೆದ ಮೊದಲ ಸಾರ್ವತ್ರಿಕ ಚುನಾವಣೆಯ ಯಶಸ್ಸು ಮತ್ತೆ ನಿಷ್ಪಕ್ಷಪಾತ ಮತದಾನದಿಂದ ಅಚ್ಚರಿಗೊಂಡ ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕ ದೇಶಗಳು ಚುನಾವಣೆಗೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡವು. ಇದಲ್ಲದೆ ಭಾರತದ ಮೊದಲ ಚುನಾವಣಾ ಆಯುಕ್ತರಾಗಿದ್ದ ಶ್ರೀ ಸುಕುಮಾರ್ ಸೇನ್ ಅವರನ್ನು ಬ್ರಿಟಿಷ್ ಪೂರ್ವ ವಸಾಹತು ದೇಶವಾಗಿದ್ದ ಸೂಡಾನ್ನಲ್ಲಿ ಚುನಾವಣೆ ನಡೆಸೋದಕ್ಕೆ ಒಂದು ಅಂತಾರಾಷ್ಟ್ರೀಯ ಆಯೋಗದ ಅಧ್ಯಕ್ಷತೆಗಾಗಿಯೂ ನಾಮಿನೇಟ್ ಮಾಡಲಾಯಿತು. ಎಂತ ವಿಷಯ ಅಲ್ವಾ? ಶ್ರೀ ಸೇನ್ ಅವರು ಆಫ್ರಿಕಾ, ಅರಬ್ ದೇಶಗಳ ಅವಶ್ಯಕತೆಗೆ ತಕ್ಕ ಹಾಗೆ ಭಾರತೀಯ ಚುನಾವಣಾ ಕಾನೂನು ಹಾಗೂ ಪ್ರಕ್ರಿಯೆಗಳನ್ನು ಅಲ್ಲಿಯ ಪರಿಸ್ಥಿತಿಗೆ ಹೊಂದೋ ಹಾಗೆ ಮಾಡಿ 1954ರಲ್ಲಿ ಕೇವಲ 2% ಸಾಕ್ಷರತೆ ಇದ್ದಂತಹ ಸೂಡಾನ್ನಲ್ಲಿ ಯಶಸ್ವಿಯಾಗಿ ಮತದಾನವನ್ನ ಮಾಡಿಸಿದ್ರು. ಅದಕ್ಕಾಗಿನೇ ಶ್ರೀ ಸುಕುಮಾರ್ ಅವರಿಗೆ ನಾಗರಿಕ ಸೇವೆಗಳಲ್ಲಿ ಅತ್ಯಂತ ಮಹತ್ವಪೂರ್ಣ ಪಾತ್ರವನ್ನು ವಹಿಸಿದ್ದಕ್ಕಾಗಿ ಪದ್ಮಭೂಷಣ ಪುರಸ್ಕಾರವನ್ನು ಕೂಡ ನೀಡಲಾಯಿತು. ಏನ್ ಭಾರತ್ ಭಾರತಿ, ಇವತ್ತು ಯಾವ ವಿಷಯದ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದೀರಾ? ಓ ಕಲ್ಪನಾ, ಇವತ್ತು ನಮ್ಮ ಟಾಪಿಕ್ ಎಲೆಕ್ಷನ್ ಪ್ರೋಸೆಸ್ ನಲ್ಲಿ ಭಾರತದ ಇಂಟರ್ನ್ಯಾಷನಲ್ ಕೋಆಪರೇಷನ್. ಇದು ನಮ್ಮೆಲ್ಲರ ಪಾಲಿಗೆ ಹೆಮ್ಮೆಯ ವಿಚಾರ ಅಲ್ವಾ? ಈ ವಿಷಯ ನಿಜಾನೂ ಹೌದು, ಖಚಿತನೂ ಹೌದು. ದೇಶದ ಸ್ಥಿತಿ ಪರಿಸ್ಥಿತಿ ಹೇಗೆ ಇರ್ಲಿ, ಲೋಕತಂತ್ರವನ್ನ ಸ್ಥಾಪಿಸೋದಿಕ್ಕೆ ಹಾಗೆ ಅದಕ್ಕೆ ಗೌರವ ಕೊಟ್ಟು ಕಾಪಾಡೋದಿಕ್ಕೆ ನಮ್ಗೆ ಬರತ್ತೆ ಅನ್ನೋದನ್ನ ಇಡೀ ಜಗತ್ತಿಗೆ ಸಾರಿದ ದೇಶ ನಮ್ದು. ಕಲ್ಪನಾ, ಸರಿಯಾದ ಸಮಯಕ್ಕೆ ಬಂದಿದ್ಯಾ. ಭಾರತೀಯ ಚುನಾವಣಾ ಆಯೋಗಕ್ಕೆ ಈಗ ಇಡೀ ವಿಶ್ವದಲ್ಲಿ ತುಂಬಾ ಮಹತ್ವವಾದಂತ ಸ್ಥಾನ ಇದೆ ಅಂತ ಕೇಳ್ತಾ ಇದ್ದೀವಿ. ನಿಜವಾಗಿ ನೀನ್ ಹೇಳು, ಈಗ ವಿಶ್ವದಲ್ಲಿ ಯಾವ ಸ್ಥಾನಮಾನ ಇದೆ ಅನ್ನೋದನ್ನ. ಭಾರತ್, ನಮ್ಮ ಚುನಾವಣಾ ಆಯೋಗಕ್ಕೆ ತನ್ನದೇ ಆದ ವಿಶೇಷ ಸ್ಥಾನಮಾನ ಇದೆ. ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಬಾಡೀಸ್ ಅಥವಾ ಇಎಂಬಿಗಳು ವಿಶ್ವದಾದ್ಯಂತ ಲೋಕತಾಂತ್ರಿಕ ರೀತಿಯಲ್ಲಿ ಚುನಾವಣೆ ನಡೆಸೋ ರೀತಿಗಳನ್ನ ಹೇಳಿಕೊಡ್ತವೆ ಮತ್ತು ಅದರ ಮೌಲ್ಯಮಾಪನ ಕೂಡ ಮಾಡ್ತವೆ ಅಂತ ಹೇಳ್ಬಹುದು. ನಿಂಗೆ ಗೊತ್ತಾ ಭಾರತ್, ನಮ್ಮ ಚುನಾವಣಾ ಆಯೋಗ ಇಂಟರ್ನ್ಯಾಷನಲ್ ಎಲೆಕ್ಷನ್ ವಿಸಿಟರ್ಸ್ ಪ್ರೋಗ್ರಾಂ ನಲ್ಲಿ ಅತ್ಯಂತ ಉತ್ಸಾಹದಿಂದ ಪಾಲ್ಗೊಳ್ಳುತ್ತೆ. ಇಷ್ಟೇ ಅಲ್ಲದೆ ಚುನಾವಣೆ ಪ್ರಕ್ರಿಯೆಯನ್ನ ಅತ್ಯಂತ ಸರಳ ಹಾಗೂ ನಿಷ್ಪಕ್ಷವನ್ನಾಗಿಸಿ ಹೊಸ ತಂತ್ರಜ್ಞಾನವನ್ನ
ತಂತ್ರಜ್ಞಾನವನ್ನ ಬಳಸೋ ಕಡೆ ಹೆಚ್ಚು ಒತ್ತು ನೀಡುತ್ತಲೇ ಬಂದಿದೆ. ಕಲ್ಪನಾ, ನಂಗ್ ನೆನ್ಪಿದೆ 2014ರ ಸಾರ್ವತ್ರಿಕ ಚುನಾವಣೆಯ ವೇಳೆ ಭಾರತೀಯ ಚುನಾವಣಾ ಆಯೋಗವು ಇಎಂಬಿಗಾಗಿ ಐಇವಿಪಿ ಅಂದ್ರೆ ಇಂಟರ್ನ್ಯಾಷನಲ್ ಎಲೆಕ್ಷನ್ ವಿಸಿಟರ್ಸ್ ಪ್ರೋಗ್ರಾಂ ಅನ್ನು ಆಯೋಜಿಸಿತ್ತು. ಈ ಕಾರ್ಯಕ್ರಮ 2017ರಲ್ಲಿ ಕೆಲವು ರಾಜ್ಯಗಳ ಚುನಾವಣೆ, 2019ರ ಮೇನಲ್ಲಿ ನಡೆದ ಲೋಕಸಭಾ ಚುನಾವಣೆ ಹಾಗೂ 2020ರ ಬಿಹಾರ ಚುನಾವಣೆಯಲ್ಲೂ ಕೂಡ ಸಕ್ರಿಯವಾಗಿತ್ತು. ಈ ಐಇವಿಪಿ ಈ ಕಾರ್ಯಕ್ರಮದಲ್ಲಿ ದೇಶ ವಿದೇಶಗಳಿಂದ ಎಷ್ಟೊಂದು ಜನ ಪಾಲ್ಗೊಳ್ತಾರಲ್ವಾ. ಇದ್ರ ಮೂಲಕವಾಗಿ ನಮ್ಮ ಚುನಾವಣಾ ಪ್ರಕ್ರಿಯೆಯ ದೃಢತೆ ಮತ್ತು ನಿಷ್ಪಕ್ಷಪಾತ ರೀತಿಗಳ ಪರಿಚಯ ದೇಶ ವಿದೇಶಗಳಲ್ಲಿ ಮಾತ್ರವಲ್ಲದೆ ಇಡೀ ವಿಶ್ವಕ್ಕೆ ಲಭಿಸುತ್ತೆ. ಮತ್ತೆ ಕೋವಿಡ್-19ರ ಸಮಯದಲ್ಲಿ ಚುನಾವಣೆ ಆಯೋಜಿಸೋದರ ಬಗ್ಗೆ ಯೋಚಿಸೋದು ಕೂಡ ಅತ್ಯಂತ ಅಪಾಯಕಾರಿಯಾಗಿತ್ತು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಹೌದೌದು. ಆದ್ರೆ ಚುನಾವಣಾ ಆಯೋಗದ ದೃಢ ಉದ್ದೇಶ ಮತ್ತು ಸ್ವಚ್ಛ ಸಂಘಟಿತ ಕಾರ್ಯಕ್ಷಮತೆಯ ಕಾರಣ ಚುನಾವಣೆ ಯಶಸ್ವಿಯಾಗಿ ನಡೆದದ್ದು ಮಾತ್ರ ಅಲ್ಲದೆ ಪರಿಸ್ಥಿತಿ ಎಂಥದ್ದೇ ಇರ್ಲಿ ಸ್ಟ್ರಾಟಜಿ ಒಂದನ್ನ ಒಗ್ಗೂಡಿಸಿಕೊಂಡು ನಡೆಸಿದಲ್ಲಿ ಯಶಸ್ಸು ನಮ್ದಾಗಲಿದೆ ಅನ್ನುವ ನಿದರ್ಶನವನ್ನು ನೀಡ್ತು. ಸರಿಯಾಗಿ ಹೇಳಿದೆ ಕಲ್ಪನಾ. ಇದೇ ಕಾರಣದಿಂದ ಅಲ್ವಾ ಕೋವಿಡ್ ಕಾಲದಲ್ಲಿ ಸುರಕ್ಷಿತ ಚುನಾವಣೆಯ ಸಫಲತೆಗೆ 26 ದೇಶಗಳ ಸುಮಾರು 100 ಗಣನೀಯ ಸದಸ್ಯರು ವರ್ಚುವಲ್ ರೀತಿಯಲ್ಲಿ ಏರ್ಪಡಿಸಲಾದ 2 ದಿನಗಳ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು. वो देश की बात जहां भी पीछे ना हम मुड़े, एक ख्वाब लिए आंखों में बस आगे ही बढ़ना है, एक दूसरे के साथ हैं हम, कल के नए निर्माण को निकले हैं घर से आज हम, के साथ हैं हम, के साथ हैं हम. ಭಾರತಿ, ಎಲ್ಲಿ ಇವತ್ತು ನಮ್ಮ ಎಲೆಕ್ಷನ್ ಅಂಕಲೇ ಕಾಣಿಸ್ತಾ ಇಲ್ವಲ್ಲ? ಹೌದಲ್ವಾ? ಈ ವಿಷಯದಲ್ಲಿ ಅವರ ಅನುಭವದಿಂದ ಹಲವಾರು ವಿಷಯಗಳನ್ನ ನಾವು ಖಂಡಿತವಾಗಿ ತಿಳ್ಕೋಬಹುದಾಗಿತ್ತು ಅಂತ ನನಗನ್ಸುತ್ತಪ್ಪ. ಹೌದು ಭಾರತ್, ಅವ್ರು ಬರ್ಬೇಕಾಗಿತ್ತು. ಆದ್ರೆ ಅವರು ನೇಪಾಳಕ್ಕೆ ಹೋಗಿದ್ದಾರೆ. ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾದ ಶ್ರೀ ರಾಜೀವ್ ಕುಮಾರ್ ಅವರಿಗೆ ನೇಪಾಳದ ಚುನಾವಣಾ ಆಯೋಗದಿಂದ ಅಲ್ಲಿನ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಮತ್ತು ಪ್ರೊವಿಷನಲ್ ಅಸೆಂಬ್ಲಿಯ ಚುನಾವಣೆಗಳಲ್ಲಿ ಇಂಟರ್ನ್ಯಾಷನಲ್ ಅಬ್ಸರ್ವರ್ ಆಗಿ ಪಾಲ್ಗೊಳ್ಳಲು ಆಹ್ವಾನಿಸಲಾಗಿತ್ತು. ಆದ್ರೆ ಅವರು ಸ್ವದೇಶಕ್ಕೆ ವಾಪಸ್ ಬಂದಿರೋ ಹಾಗಿದೆ. ಈ ಹೊತ್ತಿಗೆ ಅವರು ನಮ್ಮ ಮತದಾತ ಜಂಕ್ಷನ್ಗೆ ಬರ್ಬೇಕಾಗಿತ್ತು. ಈ ನಮ್ಮ ಮತದಾತ ಜಂಕ್ಷನ್ ಅಂಕಲ್ಗೆ ಫೇವ್ರೇಟ್ ಸ್ಪಾಟ್ ಅಲ್ವಾ? ತಗೊಳ್ರಪ್ಪ, 100 ವರ್ಷ ಆಯಸ್ಸು. ಹೆಸರು ಹೇಳಿದ ತಕ್ಷಣ ನೋಡಲ್ಲಿ ನಮ್ಮ ಎಲೆಕ್ಷನ್ ಅಂಕಲ್ ಹಾಜರಾಗ್ಬಿಟ್ರು. ಓ, ಎಲೆಕ್ಷನ್ ಅಂಕಲ್ ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ. ಏನಪ್ಪಾ ಎಲ್ರು ಸೇರ್ಕೊಂಡು ಇವತ್ತು ನನ್ನನ್ನು ಬಿಟ್ಟು ಏನೋ ಬಹಳ ದೊಡ್ಡ ಚರ್ಚೆನೆ ಮಾಡ್ತಾ ಇರೋ ಹಾಗಿದೆ. ಬನ್ನಿ ಎಲೆಕ್ಷನ್ ಅಂಕಲ್, ನಿಮ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಇವರಿಬ್ರೇನ ಹೇಳ್ತಾ ಇದ್ರು ನೀವು ನೇಪಾಳಕ್ಕೆ ಹೋಗಿದ್ರಂತೆ. ಹಾ ಹೌದು, ಹೋಗಿದ್ದೆ. ಇಂಡಿಯಾ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡೆಮೋಕ್ರಸಿ ಅಂಡ್ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಇವರು ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಕಾರ್ಯಕ್ರಮ ಏರ್ಪಾಟ್ ಮಾಡಿದ್ರು. ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಂಗೂ ಒಂದು ಆಹ್ವಾನ ಇತ್ತು, ಹಾಗಾಗಿ ಹೋಗಿದ್ದೆ. ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು. ಏನದು? ಈ IIDM ಅಂದ್ರೆ ಈಗ ಹೇಳಿದ್ನಲ್ಲ, ಇಂಡಿಯಾ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಡೆಮೋಕ್ರಸಿ ಅಂಡ್ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಅಂತ, ಇದು ಇದುವರೆಗೆ 109 ದೇಶಗಳ ಸುಮಾರು 2200 ಅಧಿಕಾರಿಗಳಿಗೆ ಟ್ರೈನಿಂಗ್ ಕೊಟ್ಟಿದೆ. ಜೊತೆಗೆ ಇದರಲ್ಲಿ 70 ಅಧಿಕಾರಿಗಳು ನಮ್ಮ ನೆರೆಯ ನೇಪಾಳದವರೇ ಆಗಿದ್ದಾರೆ. ಆದ್ರೆ ಅಂಕಲ್, ಇತ್ತೀಚೆಗೆ ಇಂಥ ಕಾರ್ಯಕ್ರಮಗಳು ಬೇರೆ ಕಡೆನಲ್ಲೂ ನಡೀತಾ ಇದೆಯಾ? ನಡೀತಾ ಇದೆಯಲ್ಲ. ಇಂಥ ಹಲವಾರು ಕಾರ್ಯಕ್ರಮಗಳು ಸಮಯಕ್ಕೆ ಏರ್ಪಾಟ್ ಆಗ್ತಾನೆ ಇರುತ್ತೆ ಭಾರತಿ. ಈ ಎಕ್ಸ್ಚೇಂಜ್ ಪ್ರೋಗ್ರಾಮ್ಗಳ ಮೂಲಕ ಪರಸ್ಪರ ಜನರನ್ನ ಭೇಟಿ ಆಗೋದಕ್ಕೆ, ಜೊತೆಗೆ ಕಲಿಯೋದಕ್ಕೆ ಇದೆಲ್ಲಕ್ಕೆ ಅವಕಾಶ ಇರುತ್ತೆ. ಈಗ ಕೆಲವು ದಿನಗಳ ಹಿಂದೆ ಅಷ್ಟೇನೆ ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್ ಅಂದ್ರೆ ಈ ICCR ಅಂತಿದೆಯಲ್ಲ, ಅವರ ಈ ಜನರೇಷನ್ ನೆಕ್ಸ್ಟ್ ಡೆಮೋಕ್ರಸಿ ನೆಟ್ವರ್ಕ್ ಕಾರ್ಯಕ್ರಮದ ಅಂಗವಾಗಿ ಸುಮಾರು 38 ದೇಶಗಳ ಮಕ್ಕಳು ಭಾರತೀಯ ಚುನಾವಣಾ ಆಯೋಗಕ್ಕೆ ಭೇಟಿ ನೀಡಿದ್ರು. ಜೊತೆಗೆ ಮತದಾನದ ಶಕ್ತಿಯನ್ನು ಸಹ ಅವರೆಲ್ಲ ಅರ್ಥ ಮಾಡ್ಕೊಂಡ್ರು. ಗೊತ್ತಾ ಎಲೆಕ್ಷನ್ ಅಂಕಲ್, ನಂಗೆ ನೆನಪಿದೆ, ಇತ್ತೀಚೆಗಷ್ಟೇ ಫ್ರೆಂಚ್ ಪಾರ್ಲಿಮೆಂಟರಿ ಕಮಿಟಿ ಅವರು ಮಿಸ್ಟರ್ ಜೀನ್ ಲೂಯಿಸ್ ಬೊಲಾಂಜಸ್ ಅವರ ನೇತೃತ್ವದಲ್ಲಿ ಚುನಾವಣಾ ಸದನಕ್ಕೆ ಭೇಟಿ ಕೊಟ್ಟಿದ್ರು. ಅವರಿಗೆ ನಮ್ಮ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾದ ಶ್ರೀ ರಾಜೀವ್ ಕುಮಾರ್ ಅವರು ಸ್ವಾಗತ ಕೋರಿದ್ರು. ಬೇಷ್ ಸರಿಯಾಗಿ ಹೇಳ್ದೆ ಕಲ್ಪನಾ ನೀನು. ಅಲ್ಲ, ನಿನ್ ಕಣ್ಣಿಂದ ಯಾವ ಸುದ್ದಿ ಕೂಡ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ವಲ್ಲ. ಆಮೇಲೆ ಭಾರತ್, ಪ್ರತಿಯೊಂದು ಸುದ್ದಿ ಮೇಲೂ ಈ ನಮ್ ಕಲ್ಪನಾ ಖಂಡಿತ ಗಮನ ಹರಿಸಿರ್ತಾಳೆ ನೋಡಪ್ಪ. ಇನ್ನೇನ್ ಮಾಡ್ಲಿ ಅಂಕಲ್, ಹಾಗೆ ಮಾಡದೇ ಇದ್ರೆ ಈ ಭಾರತ್ ಮತ್ತೆ ಭಾರತಿ ಕೇಳೋ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಕೊಡೋಕೆ ಆಗದೆ ಕ್ಲೀನ್ ಬೋಲ್ಡ್ ಆಗಿ ಹೋಗ್ತೀನಿ ಅಷ್ಟೇ. ಕಲ್ಪನಾ, ಈ ಜಂಕ್ಷನ್ ನಮಗೆ ಮತ್ತು ನಿಮಗೆ ಮಾತ್ರ ಸೀಮಿತವಾಗಿಲ್ಲಮ್ಮ. ನಮ್ಮ ಲಕ್ಷಾಂತರ ಮಂದಿ ಕೇಳುಗರಿಗೂ ಕೂಡ ಇದು ನೆಚ್ಚಿನ ಜಾಗ. ಮತ್ತೆ ಇಲ್ಲಿನ ಪ್ರಶ್ನೆಗಳು ಕೂಡ ಜನರ ಪ್ರಶ್ನೆಗಳೇ ಆಗಿರುತ್ತೆ. ನಾವು ಜನರ ಚಿಂತನೆಗಳನ್ನ ನಿಮ್ಮೆದುರಿಗೆ ತಂದಿಡೋ ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ. ಭಾರತಿ, ನಿನ್ನ ಮಾತಿಗೆ
ನಾನು ಸ್ವಲ್ಪ ಸಹಮತಿ ಕೊಡ್ತೀನಿ ನೋಡು. ಶ್ರೋತೃಗಳ ಪ್ರಶ್ನೆಗಳ ಜೊತೆಗೆ ನನ್ನ ಪ್ರಶ್ನೆಗಳು ಇರುತ್ತೆ ಮತ್ತೆ ಮತ್ತೆ ನನ್ನ ಚಿಂತನೆಗಳು ಕೂಡ. ಹೌದು ಹೌದು ಹೌದು. ನೀವೇನೋ ನಮ್ಮ ಎದುರಿಗಿರ್ತೀರಾ, ನಮ್ಮ ಹತ್ರ ಪ್ರಶ್ನೆ ಕೇಳ್ತೀರಾ, ಮಾತು ಆಡ್ತೀರಾ. ಆದ್ರೆ ನಮ್ಮ ಈ ಕೇಳಗರ ಮನಸ್ಸಿನ ಪ್ರಶ್ನೆಗಳು ಮತ್ತೆ ಅವರ ಕುತೂಹಲಗಳನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ನಾವು ಉತ್ತರ ಹೇಳಬೇಕು ಅನ್ನೋದು ನಮ್ಮ ಶ್ರೋತೃಗಳ ಆಸೆ ಆಗಿರುತ್ತೆ ಅಲ್ವಾ? ಅಂದ್ರೆ ನಿಮ್ಮ ಅನುಭವದ ಪೆಟ್ಟಿಗೆಯಿಂದ ಇನ್ನೊಂದು ಮಾಹಿತಿ ಹೊರಗೆ ಬರ್ತಾ ಇದೆ ಅಂತ ಆಯ್ತು. ಸರಿಯಾಗಿ ಅರ್ಥ ಮಾಡ್ಕೊಂಡಿದೀಯಾ ಭಾರತಿ? ಗಮನ ಇಟ್ಟು ಹೇಳ್ತೀನಿ, ಎಲ್ಲ ಕೇಳಿ. ಭಾರತೀಯ ಚುನಾವಣಾ ಆಯೋಗ ವಿಶ್ವದ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಬಾಡೀಸ್ ಅಂದ್ರೆ EMB ಗಳ ಸಮೂಹದಲ್ಲಿ ಅಗ್ರಸ್ಥಾನವನ್ನ ನಿರ್ವಹಿಸ್ತಾ ಬರ್ತಾ ಇದೆ. 2020ನೇ ಸಾಲಿನಲ್ಲಿ ನಮ್ಮ ಚುನಾವಣಾ ಆಯೋಗ ಫೆಂಬೋಸಾ ಅಂದ್ರೆ ಫೆಡರೇಷನ್ ಆಫ್ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಬಾಡೀಸ್ ಆಫ್ ಸೌತ್ ಏಷ್ಯಾದ ಅಧ್ಯಕ್ಷತೆಯನ್ನು ಸಹ ವಹಿಸಿತ್ತಪ್ಪ. ಎಲೆಕ್ಷನ್ ಅಂಕಲ್, ಎಂಥ ಖುಷಿ ವಿಷಯ ಅಲ್ವಾ ಇದು? ಅಲ್ವಾ? ಮತ್ತೆ ಸಂತೋಷದ ವಿಷಯ ಅಷ್ಟೇ ಅಲ್ಲ, ಇನ್ನೂ ಹೇಳ್ತೀನಿ ಕೇಳಿ. 2019ರಿಂದ 2022ವರೆಗೆ ವೆಬ್ ಅಂದ್ರೆ ಅಸೋಸಿಯೇಷನ್ ಆಫ್ ವರ್ಲ್ಡ್ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಬಾಡೀಸ್ ನ ಅಧ್ಯಕ್ಷತೆಯನ್ನ ಸಫಲವಾಗಿ ನಮ್ಮ ಭಾರತ ನಿರ್ವಹಿಸಿದೆ. ಈಗ AAEA ಅಂದ್ರೆ ಅಸೋಸಿಯೇಷನ್ ಆಫ್ ಏಷ್ಯನ್ ಎಲೆಕ್ಷನ್ ಅಥಾರಿಟೀಸ್ ನ ಅಧ್ಯಕ್ಷತೆ ನಮ್ಮ ದೇಶದ ಬಳಿನೇ ಇದೆ, ಭಾರತದ ಹತ್ರನೇ ಇದೆ. ಎಂತ ಹೆಮ್ಮೆ ವಿಷಯ ಅಲ್ವಾ? ಖಂಡಿತ ಅಂಕಲ್, ಅನುಮಾನನೇ ಬೇಡ. दानों में जो दान है कहते उसे मतदान है. देश विदेश में भारत की बढ़ती इससे शान है. हम भारत के मतदाता, देश हमारी शान है. लोकतंत्र हमको प्यारा है, ये सबका अभिमान. हम भारत के मतदाता, देश हमारी. ಶ್ರೋತೃಗಳೇ, ಈಗ ನೀವು ಕಾತುರದಿಂದ ಕಾಯ್ತಾ ಇರುವಂತಹ ಸಮಯ ಬಂದಿದೆ. ಅಂದ್ರೆ ಪ್ರಶ್ನೋತ್ತರದ ಸಮಯ ಅಲ್ವಾ? ಹೌದೌದು ಅಂಕಲ್. ಹಾಗಾದ್ರೆ ಭಾರತಿ, ಇನ್ಯಾಕೆ ತಡ ಮಾಡಬೇಕು? ಈಗ ನಾವು ಹಿಂದಿನ ವಾರ ಕೇಳಿದಂತ ಪ್ರಶ್ನೆ ಹಾಗೂ ವಿಜೇತರ ಹೆಸರನ್ನ ತಿಳಿಸಬೇಕಲ್ವಾ? ಖಂಡಿತ ಭಾರತ್. ಮೊದಲಿಗೆ ಪ್ರಶ್ನೆ ಏನ್ ಕೇಳಿದ್ವಿ ಹೇಳು? ಭಾರತ ಚುನಾವಣಾ ಆಯೋಗದ ಮಹಿಳಾ ರಾಷ್ಟ್ರೀಯ ಐಕಾನ್ ಅರ್ಥಾತ್ ಫಿಮೇಲ್ ನ್ಯಾಷನಲ್ ಐಕಾನ್ ಗೌರವ ಯಾರಿಗೆ ಸಂದಿದೆ ಅಂತ ಹೇಳಿ. ಅರೆ, ನಮ್ಮ ಕಾರ್ಯಕ್ರಮಕ್ಕೆ ವಾಟ್ಸ್ಆಪ್ ಮೂಲಕ ಈ ಪ್ರಶ್ನೆಗೆ ಉತ್ತರಗಳ ಪ್ರವಾಹನೇ ಹರಿದು ಬಂದಿದೆ, ಗೊತ್ತಾಯ್ತಾ? ಇದು ನಮ್ಮ ಪ್ರತಿಯೊಂದು ಎಪಿಸೋಡ್ ನಲ್ಲೂ ನಡೀತಾನೆ ಇರುತ್ತಲ್ವಾ? ಹೌದು. ಆದ್ರೆ ಈಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮತ್ತು ವಿಜೇತರ ಹೆಸರನ್ನ ಹೇಳ್ಬೇಕಲ್ವಾ? ಹೌದು. ಹಾಗಾದ್ರೆ ಮೊದಲು ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸೋಣ. ಇದಕ್ಕೆ ಉತ್ತರ ಡಾಕ್ಟರ್ ನೀರು ಕುಮಾರ್. ಕಲ್ಪನಾ, ಈ ವಾರದ ವಿಜೇತರ ಹೆಸರನ್ನ ಹೇಳ್ತೀಯಾ? ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಶಿರೋಲ್ ತಾಲೂಕಿನ ತಾಕವಾಡೆಯ ಪ್ರದೀಪ್ ತುಕಾರಾಮ್ ಖೋಟ್ ಅವರು ವಿಜೇತರಾಗಿದ್ದಾರೆ. ನಿಮಗೆ ಅಭಿನಂದನೆಗಳು. ಈ ವಾರದ ಪ್ರಶ್ನೆಯನ್ನ ಈಗ ಕೇಳಿಸ್ಕೊಳ್ಳಿ. IEVP ಇದರ ಫುಲ್ ಫಾರ್ಮ್ ಅರ್ಥಾತ್ ವಿಸ್ತೃತ ರೂಪ ಏನು? ಪ್ರಶ್ನೆ ಮತ್ತೊಮ್ಮೆ. IEVP ಇದರ ಫುಲ್ ಫಾರ್ಮ್ ಅಂದರೆ ವಿಸ್ತೃತ ರೂಪ ಏನು? ಇದಕ್ಕೆ ಉತ್ತರವನ್ನು ನಮ್ಮ ವಾಟ್ಸ್ಆಪ್ ಸಂಖ್ಯೆ 9999031950ಗೆ ಕಳುಹಿಸಬೇಕು. ವಿಜೇತರಿಗೆ ಭಾರತ ಚುನಾವಣಾ ಆಯೋಗದ ವತಿಯಿಂದ ವಿಶೇಷ ಬಹುಮಾನ ದೊರಕಲಿದೆ. ಭಾರತಿ, ಈಗ ಕೇಳುಗರ ಕ್ರಿಯೇಟಿವಿಟಿಗೆ ಅವಕಾಶ ನೀಡುವಂತ ಸಮಯ. ಈಗ ರೆಕಾರ್ಡಿಂಗ್ ಕೇಳೋ ಸಮಯ. नमस्कार, मेरा नाम प्रोफेसर यशपाल शर्मा है और मैं जम्मू विश्वविद्यालय में कार्यरत हूँ. मतदाता जंक्शन जैसे कार्यक्रम भारत के जो निर्वाचन आयोग, प्रसार भारती और आकाशवाणी ने स्टार्ट किए हैं जनता के लिए. एक मतदाता जागरूकता अभियान छेड़ा है जो समय समय पर मतदाताओं को जानकारी दी जाती है. ये एक बहुत ही सराहनीय कदम है. आज का हमारा वोटर जागरूक है और सक्षम है एक अच्छे नेतृत्व के चुनाव के लिए. बहुत बहुत धन्यवाद. ಶ್ರೋತೃಗಳೇ, ಇನ್ನು ನಮಗೆ ಹೊರಡೋದಕ್ಕೆ ಅನುಮತಿ ಕೊಡಿ. ಅಂದ್ರೆ ಮುಂದಿನ ಬಾರಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀವಿ. ಇದರಲ್ಲಿ ಜ್ಞಾನ ಮತ್ತೆ ದೇಶದ ಅಭಿಮಾನ ಎರಡೂ ಸಮ್ಮಿಳಿತವಾಗಿರುತ್ತೆ. ಹಾಗಿದ್ರೆ ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ಮತದಾತ ಜಂಕ್ಷನ್ ನಲ್ಲಿ ನಿಮ್ಮ ಭೇಟಿ. ಎಲ್ಲರಿಗೂ ನಮಸ್ಕಾರ. ಒಕ್ಕೂಡಲು ಜನ ವೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾತ ಜಂಕ್ಷನ್ ಮತದಾರರ ಜಾಗೃತಿ ಸರಣಿ ಕೇಳಿದಿರಿ. ಆಯೋಜಕರು ಭಾರತ ಚುನಾವಣಾ ಆಯೋಗ. ಕೂಡಲು ಜನ ವೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. मतदाता जंक्शन मतदाता जंक्शन मतदाता जंक्शन मतदाता जंक्शन